25 ದಿನದ ಮೇಲೂ ಹುಡುಗನ ಬಗ್ಗೆ ಮಾಹಿತಿ ನೀಡದ ತಂಗಲಗೆರೆ ಮುರಾರ್ಜಿ ವಸತಿ ಶಾಲೆ. ಹುಡುಗನ ತಂದೆ ಹಿರೇಗೌಡ ಮಗನನ್ನು ಹುಡುಕಿಕೊಡುವಂತೆ ಅಳಲು ಮಂಡ್ಯ ಜಿಲ್ಲೆ ಬಸರಾಳು ಹೋಬಳಿ ತಂಗಳಗೆರೆ ಮುರಾರ್ಜಿ ವಸತಿ ಶಾಲೆಯಿಂದ ಪಾಂಡವಪುರ ತಾಲೂಕು ಹಿರಿಮರಳಿ ಗ್ರಾಮದ ಕಿಶೋರ ಎಚ್ಚಿ ಎಂಬುವರ ಹುಡುಗ ನಾಪತ್ತೆ. ಅವ್ನು ಮಾತಾಡ್ತಿದ್ದಕ್ಕೆ ಅವ್ನು ಖುಷಿ ಪಡತ್ತೆ ನಮ್ಗೆ ಹೊಸಿ ಇಷ್ಟ ಅಲ್ಲ ಸರ್. ನಾನು ಅದಾಯ್ತೀನಿ, AC ಐತೀನಿ, DC ಐತೀನಿ ಅಂತೆಲ್ಲ ಹೇಳ್ಕೊಂಡಾನೆ ಸರ್. ಅವನು ಸುಮ್ಮನೆ ಹೋಗಿ ಯಾಕೆ ಹೊಂಟೋಯ್ತಾನೆ? ಇಲ್ಲ ಅಂದ್ರೆ ನೀವೇ ಏನಾದ್ರು ಮಾಡಿದ್ದೀರಿ ನಮ್ಮ ಮಗನ್ನ, ಇಲ್ಲ ಅಂದ್ರೆ ನಮ್ಮ ಮಗ ಕಳೆದು ಯಾಕೆ ಹೋಯ್ತಾನೆ ಶಾಲೆಯಿಂದ? ಇದು ವಿಚಾರ ಈ ವಿಚಾರ 10ನೇ ತಾರೀಕಲ್ಲಿ ನಮ್ಮ ಹುಡುಗನ ಕಳಿಸಿದ್ವಿ ಅವ್ರ ತಂದೆ ಜೊತೆ. ಅವ್ರ ತಂದೆ ಕರ್ಕೊಂಡೋಗಿ ಗೇಟ್ ಹತ್ರ ಬಿಟ್ಟವ್ರೆ. ಅವ್ನು ಒಳಗಡೆ ಹೋಗೋ ಗಂಟ ನಿಂತಿದ್ದಿ, ಅವ್ನು ಒಳಗಡೆ ಹೋದ್ಮೇಲೆ ಬಂದವನೆ ನಮ್ಮ ಹುಡುಗ. ಬಂದು ಇಲ್ಲಿ ಬಿಟ್ಬಿಟ್ಟು ಬಂದೆ ಅಂತ ಎಲ್ಲರ ಜೊತೆಲೂ ಹೇಳ್ದ. ಆಮೇಲೆ ಅವರು ಹಬ್ಬ ಕರೆಯೋದಲ್ವ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಅವರು ಹುಡುಗ ಖಾಲಿ ಆಗವನೇ, ಅಟೆಂಡೆನ್ಸ್ ಬಂದಿಲ್ಲ ಅಂತಾರು ಅವರು ಫೋನ್ ಮಾಡಿಲ್ಲ ನಮಗೆ. ಯಾವ ಮಾಹಿತಿನೂ ಅವ್ರು ನಮಗೆ ಕೊಡಲಿಲ್ಲ. ಆಮೇಲೆ ತಡಿ ಹಬ್ಬ ಆಯ್ತಲ್ಲ, ಅವ್ರ ತಾಯಿದು ಮುತ್ತೈದೆ ಪೂಜೆ ಮಾಡಬೇಕಾಗಿತ್ತು. ಕರೆಯೋಕ್ಕೆ ಅಂತ ಅದೇ ಹುಡುಗನ ತಂದೆ ಓದೋದಕ್ಕೆ ಅವರು ನಿಮ್ಮ ಹುಡುಗ ಬಂದೇ ಇಲ್ಲ, 1 ತಿಂಗಳಿಂದ ಇಲ್ಲ, ನಾವು ಫೋನ್ ಮಾಡಿದ್ದು ನೀವು ಎತ್ತಿಲ್ಲ ಅಂತ ಸುಳ್ಳು ಹೇಳ್ತಾವ್ರೆ. ಅವರು ಸುಳ್ಳು ಹೇಳಿದ್ರು ಅಲ್ವೇ, ನಮಗೆ ಬಂದು ಬಂದು ಅವ್ರು ಹೇಳ್ಬೋದಾಗಿತ್ತು. ಅವ್ರು ಅದನ್ನೂ ಮಾಡಿಲ್ಲ. 1 ತಿಂಗಳಿಂದ ಹುಡುಗಂಗೆ ಅಟೆಂಡೆನ್ಸು ಆಗ್ತಾನೆ, ನಮ್ಗೆ ಸುದ್ದಿನೂ ಕೊಡದೆ ಅವ್ರು ಏನು ಮಾಡ್ತಿದ್ರು? ನಾವು ಹೋದ್ಮೇಲೆ ದಿಢೀರ್ನ ಹೇಳಿದಾಗ ದಿನಾಂಕ 29/7/2022ರಂದು ಹಿರಿಮರಳಿ ಗ್ರಾಮದಿಂದ ಕರೆದುಕೊಂಡು ಹೋಗಿ ನಂತರ ದಿನಾಂಕ 10/8/2022 ಬುಧವಾರ ಸುಮಾರು ಬೆಳಿಗ್ಗೆ 11:54 ಸಮಯದಲ್ಲಿ ಶಾಲೆಗೆ ಬಿಟ್ಟಿದ್ದು, ತದನಂತರ ದಿನಾಂಕ 29/8/2022ರಂದು ಗೌರಿ ಗಣೇಶ ಹಬ್ಬಕ್ಕೆ ಕರೆದುಕೊಂಡು ಹೋಗಲು ಮುರಾರ್ಜಿ ಶಾಲೆಗೆ ಹೋದಾಗ ನಿಮ್ಮ ಮಗ ಬಂದಿಲ್ಲ ಎಂದು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳು ತಿಳಿಸಿದರು ಎಂದು ಹುಡುಗನ ತಂದೆ ಹಿರೇಗೌಡರವರು ತಿಳಿಸಿದರು. ಒಳ್ಳೆ ಹುಡುಗ ಯಾರಾದ್ರೂ ಒಳಗಡೆ ಇಟ್ಕೊಬಿಟ್ರೆ ಮೆಸೇಜ್ ಮಾಡಲಿಲ್ಲ, ಏನೂ ಮಾಡಲಿಲ್ವಲ್ಲ. ಹುಡುಗಂಗೆ ಶಿವಳ್ಳಿ ಕರೆದ್ಬಿಟ್ಟು ಯಾರೂ ಬರ್ನಿಲ್ವಲ್ಲ ಅಂದ್ಬಿಟ್ಟು ಕೊಟ್ಟು, ಅವರೇ ಬಂದು ಶಿವಳ್ಳಿಲಿ ಕಾದಿದ್ರೆ ಕೊಡ್ತಿರ್ಲಿಲ್ಲ. ಹೇಳಿ, ದಯವಿಟ್ಟು ನಿಮ್ಮ ಸಂಸ್ಥೆಯಿಂದ, ನಿಮ್ಮ ಸ್ಕೂಲಿಂದ ನಮ್ಮ ಹುಡುಗನ ಹುಡಿಕೊಡಿ. ಇಲ್ಲ ಅಂದರೆ ನಾವು ಹೆಂಗಸ್ರೊಂದು ಲಾರಿ ಗಂಡಸ್ರೊಂದು ಲಾರಿ ಬಂದು ಅಲ್ಲಿ ನಾವು ಸತ್ತಿರ್ಗರೆ ಹೂಡ್ತೀವಿ. ದಯವಿಟ್ಟು ನಮ್ಮ ಹುಡುಗನ ಹುಡಿಕೊಡೋದು ನಿಮ್ಮ ಧರ್ಮ. ಈಗ ಕಳೆದ ಒಂದು 25 ದಿನಗಳ ಹಿಂದೆ ನಮ್ಮ ಸ್ನೇಹಿತನ ಮಗ ಕಿಶೋರ್ ಎಂಬ 14 ವರ್ಷದ ಹುಡುಗ ಕಾಣೆಯಾಗಿದ್ದಾನೆ ಅಂತ ವಿಚಾರ ಎಲ್ಲ ಕಡೆ ಹಬ್ಬಿದೆ. ಆದರೆ ಈ ವಿಚಾರದ ಬಗ್ಗೆ ತನಿಖೆನ ಸೂಕ್ತ ರೀತಿಯಲ್ಲಿ ಯಾವುದೇ ಪೊಲೀಸ್ ಆಗಿರ್ಬೋದು, ಇಲ್ಲ ಮುರಾರ್ಜಿ ಸ್ಕೂಲ್ ಆಗಿರ್ಬೋದು, ಯಾರೂ ಒಂದು ತನಿಖೆನ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ಸ್ನೇಹಿತ ನಮ್ಮ ಹುಡುಗನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟಿದ್ದಾನೆ. ಈಗ ಅವ್ರು ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ಪ್ರಿನ್ಸಿಪಲ್ ಆಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದ್ರ ಬಗ್ಗೆ ಸೂಕ್ತವಾಗಿ ಅವರು ಒಂದು ವಿಷಯ ತಿಳಿಸ್ತಿಲ್ಲ ಅಂದರೆ, ನಿಜವಾದ ವಿಷಯ ತಿಳಿಸ್ತಿಲ್ಲ ಅಂದರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ಹಿರಿಮಳ್ಳಿ ಗ್ರಾಮಸ್ಥರು ಎಲ್ಲ ಹೋಗಿ ಅಲ್ಲಿ ಧರಣಿ ಕುತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನು ಅವ್ರಿಗೆ ನಾಳೆ ಒಂದಿನ ಟೈಮ್ ಇದೆ. ನಾಳೆ ತಪ್ಪು ನಾಳಿದ್ದು ನಾವು ಅಲ್ಲೇ ಹೋಗಿ ಕೂತ್ಕೊಂಡು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಕನ್ನಡ ಪರ ಸಂಘಟನೆಗಳೆಲ್ಲ ಕೂತ್ಕೊಂಡು ಧರಣಿ ಮಾಡ್ತೀವಿ. ಯಾಕೆಂದರೆ ಇದು ಸೂಕ್ಷ್ಮವಾದ ವಿಷಯ. ಇರೋದು ಒಬ್ಬ ಹುಡುಗನ ಈ ಥರ ಮಾಡಿದ್ರೆ ಸರ್ಕಾರ ಅವ್ರಿಗೆ ಸಂಬಳ ಕೊಡ್ತಿದೆ. ಪ್ರಿನ್ಸಿಪಲ್ಗಾಗ್ಬೋದು, ವಾರ್ಡನ್ಗಾಗ್ಬೋದು, ಅವರು ಸೂಕ್ತವಾಗಿ ಕೆಲಸ ಮಾಡಬೇಕು. ಅವ್ರು ಬೇಜವಾಬ್ದಾರಿತನದಿಂದಲೇ ಹುಡುಗ ಕಾಣೆಯಾಗಿದ್ದಾನೆ. ಇದಕ್ಕೆ ನೇರವರೇ ಅವರೇ ಆಗ್ತಾರೆ. ಮುರಾರ್ಜಿ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಅವರೇ ನೇರವರೇ ಆಗ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಸರ್? ವಿಷ್ಣು ವಿಠಲ್, ವಿಷ್ಣು ಸೇನಾ ಸಮಿತಿ, ಮಂಡ್ಯ ಜಿಲ್ಲಾ. ಸರ್, 10ನೇ ತಾರೀಕು 10:53 ನನ್ನ ತಮ್ಮ ನಮ್ಮ ಮಗನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟಿದ್ದಾನೆ. ತಂಗಳಗೆರೆ ಸ್ಕೂಲ್ಗೆ, ಮುರಾರ್ಜಿ ವಸತಿ ನಿಲಯಕ್ಕೆ. ಅವರು ಇವನು 29ನೇ ತಾರೀಕು ಮಧ್ಯಾಹ್ನ 12:00 ಹೋಗಿ ವಿಚಾರ ಮಾಡಿದಾಗ ಕರ್ಕೊಂಡು ಬರೋಕ್ಕೆ ನಿಮ್ಮ ಮಗನ್ನ ನಾವು ಇಲ್ಲಿಗೆ ತಂದು ಬಿಟ್ಟೇ ಇಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಹೇಳಿ ಗಾಬರಿಗೊಂಡವನೇ ನನ್ನ ತಮ್ಮ. ಸ್ಕೂಲ್ನಲ್ಲಿ ನಾವು ಸಾಯಂಕಾಲ 5:00 ಹೋಗಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿ ಅವತ್ತು ನಮಗೆ CC ಕ್ಯಾಮ್ರಾದಲ್ಲಿ ಫುಟೇಜ್ ಸಿಗಲಿಲ್ಲ. ತಿರ್ಗಾ 30ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಹೋಗಿ ಚೆಕ್ ಮಾಡಿಸಿದಾಗ CC ಕ್ಯಾಮ್ರಾದಲ್ಲಿ ಕರ್ಕೊಂಡೋಗ್ಬಿಟ್ಟಿರೋದೆಲ್ಲ ಮಾಹಿತಿ ಸಿಕ್ಕಿದೆ. ಅಲ್ಲಿಂದ ಮಾಹಿತಿ ತಗೊಂಡು ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು, ತದನಂತರ ಇವರು ಸಂಬಂಧಿಕರ ಮನೆ ಹಾಗೂ ಎಲ್ಲ ಕಡೆ ಹುಡುಕಿದರೂ ಸಿಗದಿದ್ದಾಗ ದಿನಾಂಕ 30/8/2022ರಂದು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ತದನಂತರ ಯಾವುದೇ ಸುಳಿವು ಸಿಗದಿದ್ದಾಗ ಮತ್ತೆ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ.
ನಮ್ಮ ವಾಹಿನಿ ಜೊತೆ ಮಾತನಾಡಿ ನಮ್ಮ ಮಗ ಸಿಗದೇ ಇದ್ದರೆ ಮುರಾರ್ಜಿ ಶಾಲೆ ಮುಂದೆ ಧರಣಿ ಕೂರುವುದಾಗಿ ಹಿರೇಮರಳಿ ಗ್ರಾಮದ ಮುಖಂಡರು ಹಾಗೂ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ. ಹಿರೇಗೌಡ, ಯಶವಂತ್, ಕಾಂತರಾಜು, ವಿಷ್ಣುವಿಠಲ, ಭಾಗ್ಯಮ್ಮ ಹಾಜರಿದ್ದರು. ನಿಮ್ಗೇನು ಗೊತ್ತಿಲ್ವಾ? ಸರ್ ಇದೇ ನಾನು ಒಂದು ತಿಂಗಳಾಯ್ತು ಕರೆಕ್ಟಾಗಿ ಬಂದು ಅಲ್ಲೇ ಒಂದು 8 days ಆಯ್ತು. ರೂಮ್ಮೇಟ್ಸ್ ಮಕ್ಕಳು ಒಬ್ರು ಸರ್ ಇದು ಸ್ಪೋರ್ಟ್ಸ್ ಮಕ್ಕಳು ಮಾತ್ರ ಇದ್ದಾರೆ. ರೋಮ್ಯಾಂಟಿಕ್ ನಡೀತಲ್ಲ. ಇವನು ಕೂಡ ಕ್ಲಾಸ್ ಈಗ ನೋಡ್ತಾರೆ ಸರಿ ಆಯ್ತು. ಅಲ್ಲೇ ಅದೇ ಫೋನ್ ಮಾಡ್ತೀವಿ